ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನು ಸಬ್ಬ ದಿನವನ್ನು ಆಶೀರ್ವದಿಸಿ ಅನುಗ್ರಹಿಸಿಕೊಟ್ಟಿರುವುದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಮಾಡುತ್ತೇನೆ. ಆಮೆನ್. ಕರ್ತನು ಯಾವಾಗಲೂ ಒಳ್ಳೆಯದನ್ನ ಮಾಡುವಂತ ದೇವರಾಗಿದ್ದಾನೆ. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವೇ ಆತನಿಗೋಸ್ಕರ ಏನು ಮಾಡ್ತಾ ಇಲ್ಲ, ಆತ ನಮಗೋಸ್ಕರ ಎಲ್ಲವನ್ನ ಮಾಡ್ತಾ ಇದ್ದಾರೆ. ಕೇಳೋದಕ್ಕಿಂತ ಅಧಿಕವಾಗಿ ಕೊಟ್ಟು ನಮ್ಮನ್ನ ನಡೆಸ್ತಾ ಇದ್ದಾರೆ. ಯಾಕಂದ್ರೆ ಆತನು ನಮ್ಮನ್ನ ಪ್ರೀತಿ ಮಾಡುವಂತ ದೇವರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರೀತಿ ಮಾಡುವಂತ ದೇವರು ಯಾವುದೇ ಕಾರಣಕ್ಕೂ ತನ್ನ ಮಕ್ಕಳಿಗೆ ಕಷ್ಟವನ್ನ ಕೊಡುವಂತ ದೇವರಲ್ಲ. ಆತ ಎಲ್ಲ ಕಷ್ಟಗಳನ್ನ ತೆಗೆದುಹಾಕಿ ಸಂತೋಷ ಸಮಾಧಾನವಾಗಿ ನಡೆಸುವಂತ ದೇವರಾಗಿದ್ದಾನೆ. ಆಮೆನ್, ಹಲ್ಲೆಲೂಯಾ. ಪ್ರೀತಿ ಮಾಡೋರಿಗೆ ಚೆನ್ನಾಗಿ ಗೊತ್ತಿರುತ್ತೆ ಪ್ರೀತಿನ ಯಾವ ರೀತಿಯಲ್ಲಿ ಸ್ಪಂದಿಸಬೇಕು ಅಂತ, ಅವರೊಟ್ಟಿಗೆ ಯಾವ ರೀತಿಯಲ್ಲಿ ಮಾತಾಡಬೇಕು, ಹೃದಯದಲ್ಲಿರುವಂತ ನೋವನ್ನ ಯಾವ ರೀತಿಯಲ್ಲಿ ತೆಗಿಬೇಕು, ಅವರ ಕಣ್ಣೀರನ್ನ ಯಾವ ರೀತಿಯಲ್ಲಿ ಒರೆಸ್ಬೇಕು, ಅವ್ರಿಗೆ ಬೇಕಾಗಿರೋದನ್ನ ಯಾವ ರೀತಿಯಲ್ಲಿ ಒದಗಿಸ್ಕೊಡ್ಬೇಕು ಅಂತ ಹೇಳಿ ಪ್ರೀತಿ ಮಾಡುವಂತ ವ್ಯಕ್ತಿಗೆ ಮಾತ್ರ ಅದು ಚೆನ್ನಾಗಿ ಅರ್ಥ ಆಗಿರುತ್ತೆ. ಹಲ್ಲೆಲೂಯಾ. ನನ್ನ ಯೇಸು ಕ್ರಿಸ್ತನಿಗೆ ಪ್ರೀತಿ ಅನ್ನೋದು ಚೆನ್ನಾಗಿ ಗೊತ್ತು. ತಂದೆ ಪ್ರೀತಿ ಏನು ಅಂತ ಅವರು ರುಚಿಸಿದ ಕಾರಣ ತಂದೆ ಹೇಳುವಂತ ಮಾತುಗಳನ್ನ ಆತ ಸಂಪೂರ್ಣವಾಗಿ ಒಳ್ಳೆ ರೀತಿಯಲ್ಲಿ ನಡೆಸೋದಕ್ಕೆ ಆರಂಭ ಮಾಡಿದ್ರು. ಯಾಕಂದ್ರೆ ತಂದೆ ಪ್ರೀತಿ ಯಾವುದೇ ರೀತಿಯಲ್ಲಿ ಕೊರತೆ ಆಗ್ಬಾರ್ದು. ಹಲ್ಲೆಲೂಯಾ. ನಾನು ತಂದೆ ಮಾತನ್ನ ಕೇಳೋದಾದ್ರೆ ನನಗೆ ಬೇಕಾಗಿರುವುದು ಎಲ್ಲವನ್ನ ಆತ ಒದಗಿಸಿ ಕೊಡ್ತಾರೆ ಅನ್ನೋದು ಯೇಸು ಕ್ರಿಸ್ತನಿಗೆ ಚೆನ್ನಾಗಿ ಗೊತ್ತಿತ್ತು. ಆತನ ಮಹಿಮೆ ನನ್ನೊಟ್ಟಿಗೆ ಇರೋದಾದ್ರೆ, ಆತನ ಶಕ್ತಿ ನನ್ನೊಟ್ಟಿಗೆ ಇರೋದಾದ್ರೆ ನನಗೆ ಏನು ಬೇಕಾದ್ರೂ ಆತನ ಕೊಡಲು ಸಿದ್ಧ ಆಗಿರ್ತಾನೆ. ನಾನು ಏನ್ ಬೇಕಾದ್ರೂ ಮಾಡೋದಕ್ಕೆ ಸಹಾಯ ಆಗುತ್ತೆ. ಆತನ ಬಿಟ್ಟು ನಾನು ಏನಾದ್ರೂ ಮಾಡೋದಾದ್ರೆ ನಾನು ಯಾವುದ್ರಲ್ಲೂ ಪ್ರಯೋಜನಕರವಾಗಿ ಮುಂದೆ ಹೋಗೋದಕ್ಕಾಗಲ್ಲ. ನನ್ನ ಹೆಸರು ಮುಂದೆ ಬರಲ್ಲ. ಆತನ ಹೇಳಿರುವಂತ ಕೆಲಸ ಕಾರ್ಯಗಳನ್ನು ಸಹ ನಾನು ಮಾಡೋದಕ್ಕಾಗಲ್ಲ ಅಂತ ಯೇಸು ಕ್ರಿಸ್ತನು ಚೆನ್ನಾಗಿ ಅರಿತ ಕಾರಣ ತಂದೆ ಚಿತ್ತವನ್ನ ಮಾತ್ರ ನೆರವೇರಿಸೋದಕ್ಕೆ ಯಾವಾಗ್ಲೂ ಸಿದ್ಧವಾಗಿರ್ತಾ ಇದ್ರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರೀತಿ ಅಮೂಲ್ಯವಾಗಿರೋದ್ರಿಂದ, ನಿಷ್ಕಳಂಕವಾಗಿರೋದ್ರಿಂದ, ಪ್ರೀತಿ ಯಥಾರ್ಥವಾಗಿರೋದ್ರಿಂದ ಅದು ಯಾವಾಗಲೂ ಸಂತೋಷವಾಗಿ ಕಾರ್ಯಗಳನ್ನ ಮಾಡುವಂತದ್ದಾಗಿದೆ. ಯಾವುದೇ ಕಾರಣಕ್ಕೂ ಅದು ನಿಂದೆಗೆ ಒಳಗಾಗುವುದಕ್ಕೆ ಇಷ್ಟಪಡಲ್ಲ. ಯಾವುದೇ ರೀತಿಯಲ್ಲಿ ಮೋಸ ಮಾಡೋದಕ್ಕೂ ಇಷ್ಟಪಡಲ್ಲ, ದ್ರೋಹ ಮಾಡೋದಕ್ಕೂ ಇಷ್ಟಪಡಲ್ಲ. ನನ್ನ ಯೇಸು ಕ್ರಿಸ್ತನು ಯಾವಾಗಲೂ ಯಥಾರ್ಥವಾಗಿ ಪ್ರೀತಿ ಮಾಡುವಂತ ದೇವರಾಗಿದ್ದಾನೆ. ಆಮೆನ್, ಹಲ್ಲೆಲೂಯಾ. ಆತನ ಪ್ರೀತಿಯನ್ನ ನಾವು ರುಚಿಸುವಾಗ ಆತನ ಹೆಜ್ಜೆ ಜಾಡೆಯಲ್ಲಿ ನಾವು ಸಹ ಹೋಗೋದಕ್ಕೆ ಸಹಾಯ ಆಗುತ್ತೆ. ನಿಜವಾದ ಪ್ರೀತಿಗೆ ಒಂದು ಅರ್ಥ ಇರುತ್ತೆ. ಹಲ್ಲೆಲೂಯಾ. ನಿಜವಾದ ಪ್ರೀತಿಗೆ ಅರ್ಥ ಇರುತ್ತೆ, ಬೆಲೆ ಇರುತ್ತೆ. ಅದನ್ನ ಯಾವುದೇ ರೀತಿಯಲ್ಲಿ ಅಳೆಯೋದಕ್ಕೆ ಆಗಲ್ಲ. ಹಲ್ಲೆಲೂಯಾ. ಯೇಸು ಕ್ರಿಸ್ತನ ಪ್ರೀತಿಯನ್ನ ಒಂದ್ಸತಿ ನೋಡಿ ತಂದೆ ಹೇಳಿರುವಂತ ಮಾತುಗಳನ್ನ ಯಾವ ರೀತಿಯಲ್ಲಿ ಅನುಸರಿಸ್ತಾ ಇದ್ರು, ಯಾವ ರೀತಿಯಲ್ಲಿ ನಡೆಸ್ಕೊಂಡು ಹೋಗ್ತಾ ಇದ್ರು, ತಂದೆಯೊಟ್ಟಿಗೆ ಯಾವ ರೀತಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ರು, ಯಾವ ರೀತಿಯಲ್ಲಿ ಆತನ ಮಹಿಮೆಯನ್ನ ಹೊಂದ್ಕೊಳ್ತಾ ಇದ್ರು, ಆತನ ಸನ್ನಿಧಿಯಲ್ಲಿ ಕುಳಿತು ಯಾವ ರೀತಿಯಲ್ಲಿ ಕೇಳ್ತಾ ಇದ್ರು ಅಂತ. ಯೇಸು ಕ್ರಿಸ್ತನ ಹೆಜ್ಜೆ ಜಾಡಿಯಲ್ಲಿ ನಡೆಯೋದಾದ್ರೆ ಮಾತ್ರ ತಂದೆ ಪ್ರೀತಿ ಏನು ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ಅಂದ್ರೆ ತಂದೆ ಪ್ರೀತಿ ಗೊತ್ತಾಗಲ್ಲ. ತಂದೆಯೊಟ್ಟಿಗೆ ಮಾತನಾಡೋದಕ್ಕೂ ಆಗಲ್ಲ. ಯೇಸು ಕ್ರಿಸ್ತನ ಮುಖಾಂತರವಾಗಿ ತಂದೆ ಜೊತೆಯಲ್ಲಿ ಮಾತಾಡೋದಕ್ಕೆ ಸಾಧ್ಯ. ಪರಿಶುದ್ಧಾತ್ಮನ ಸಹಾಯ ನಮಗೆ ಬೇಕು. ಅದಕ್ಕೆ ಮುಂಚಿತವಾಗಿ ಶಿಷ್ಯರು ಯೇಸು ಕ್ರಿಸ್ತನನ್ನ ಹಿಂಬಾಲಿಸ್ತಾ ಇದ್ರು. ಯೇಸು ಕ್ರಿಸ್ತನನ್ನ ಹಿಂಬಾಲಿಸ್ತಾ ಇರ್ಬೇಕಾದ್ರೆ ಶಿಷ್ಯರಿಗೆ ಯಾವುದೇ ರೀತಿಯಲ್ಲಿ ಕೊರತೆಗಳಾಗ್ಲಿಲ್ಲ, ಯಾವುದೇ ರೀತಿಯಲ್ಲಿ ಹಿಂಸೆಗಳು ಬಂದಿಲ್ಲ, ಯಾವ ರೀತಿಯಲ್ಲಿ ಕಷ್ಟಗಳು ಬಂದಿಲ್ಲ, ಯಾವ ರೀತಿಯಲ್ಲಿ ನೋವುಗಳು ಬಂದಿಲ್ಲ. ಅವರು ಸಹಜವಾಗಿ ಒಳ್ಳೆ ರೀತಿಯಲ್ಲಿ ಅವರು ಸೇವೆಯನ್ನ ಮಾಡ್ಕೊಂಡು ಹೋಗ್ತಾ ಇದ್ರು. ಯೇಸು ಕ್ರಿಸ್ತನ ಜೊತೆಯಲ್ಲಿ ಇರ್ಬೇಕಾದ್ರೆ ಅನೇಕ ಅದ್ಭುತಗಳನ್ನ ಕಾಣ್ತಾ ಇದ್ರು, ಅನೇಕ ಸೂಚಕ ಕಾರ್ಯಗಳನ್ನ ಕಾಣ್ತಾ ಇದ್ರು, ಆಶ್ಚರ್ಯಕರವಾದಂತ ಸಂಗತಿಗಳನ್ನ ಕೇಳ್ತಾ ಇದ್ರು, ಸಾಮ್ಯ ರೂಪವಾಗಿ ಒಳ್ಳೆ ಕಥೆಗಳನ್ನ ಕೇಳ್ತಾ ಇದ್ರು. ಮತ್ತೆ ಜೀವನವನ್ನ ಯಾವ ರೀತಿಯಲ್ಲಿ ರೂಪಿಸ್ಕೊಬೇಕು, ಯಾವ ರೀತಿಯಲ್ಲಿ ವ್ಯಕ್ತಿಯೊಟ್ಟಿಗೆ ನಾವು ಸಂಪರ್ಕಿಸಬೇಕು, ಮಾತನಾಡಬೇಕು ಅನ್ನೋದನ್ನ ಅವರಲ್ಲಿ ಶಿಷ್ಯರು ಯೇಸು ಕ್ರಿಸ್ತನ ಜೊತೆಯಲ್ಲಿ ಇರ್ಬೇಕಾದ್ರೆ ಕಲಿತಾ ಇದ್ರು. ಮತ್ತೊಬ್ಬರಿಗೆ ಕಲಿಸೋದಿಕ್ಕೆ ಅವ್ರ ಮುಂದೆ ಸರಿಯಾಗಿ ಹೋಗ್ತಾ ಇರ್ಲಿಲ್ಲ. ಆದ್ರೆ ಯೇಸು ಕ್ರಿಸ್ತನ ಜೊತೆಯಲ್ಲೇ ಹೋಗ್ತಾ ಇದ್ರು, ಯೇಸು ಕ್ರಿಸ್ತನ ಜೊತೆಯಲ್ಲೇ ಬರ್ತಾ ಇದ್ದಾರೆ ಹೊರತು ಯಾವುದೇ ಕಾರಣಕ್ಕೂ ಬೇರ್ಪಡಿಸಿ ಹೋಗೋದಕ್ಕೆ ಅವರು ಇಷ್ಟಪಡ್ಲಿಲ್ಲ.
ಆದರೆ ಅವ್ರಿಗೆ ಒಂದು ಬಲ, ಒಂದು ಅಧಿಕಾರ ಸಿಕ್ತು. ತಪ್ಪು ಸರಿ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಅವ್ರಿಗೆ ತಿಳುವಳಿಕೆ ಬಂತು, ಜ್ಞಾನ ಬಂದಿದೆ, ಇವ್ರನ್ನ ಮುಂದೆ ಕಳಿಸ್ಬೋದು ಅಂತ ಹೇಳಿ ಇಬ್ಬಿಬ್ಬರನ್ನ ಅವರು ಆಯ್ಕೆ ಮಾಡಿ ಹೊರಗಡೆ ಕಳಿಸಿದ್ರು. ಯಾವ ರೀತಿಯಲ್ಲಿ? ನನ್ನನ್ನ ನೋಡಿ ಕಲಿತಿದ್ದಾರೆ. ಹಲ್ಲೆಲೂಯಾ. ನನ್ನನ್ನು ನೋಡಿ ಅವ್ರು ಯಾವ ರೀತಿಯಲ್ಲಿ ಅನುಸರಿಸ್ತಾ ಇದ್ದಾರೆ, ನನ್ನನ್ನು ನೋಡಿ ಯಾವ ರೀತಿಯಲ್ಲಿ ನನ್ನನ್ನ ನಂಬಿದ್ದಾರೆ, ನನ್ನನ್ನು ಯಾಕೆ ಹಿಂಬಾಲಿಸ್ತಾ ಇದ್ದಾರೆ, ನನ್ನ ಜೊತೆಯಲ್ಲಿ ಯಾಕೆ ಬರ್ತಾ ಇದ್ದಾರೆ, ನನ್ನ ಹಾಗೆ ಅವರು ಮಾಡ್ತಾರ, ನನ್ನ ತಂದೆ ಹೇಳುವಂತ ಮಾತನ್ನ ನಾನು ಮಾಡ್ತಾ ಇದ್ದೀನಿ, ಅದೇ ರೀತಿಯಲ್ಲಿ ನಾನು ಹೇಳುವಂತ ಮಾತನ್ನ ಇವ್ರು ಮಾಡ್ತಾರ ಅಂತ ಹೇಳಿ ಅಲ್ಲಿ ತಂದೆಯಾದ ಯೇಸು ಕ್ರಿಸ್ತನ ಏನ್ ಮಾಡ್ದ? ಇಬ್ಬಿಬ್ಬರನ್ನ ಹೊರಗಡೆ ಕಳಿಸೋದಕ್ಕೆ ಪ್ರಾರಂಭ ಮಾಡಿದ್ರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಗುಂಪಲ್ಲಿ ಏನ್ ಬೇಕಾದ್ರೂ ಮಾಡ್ಬೋದು, ಆದ್ರೆ ಒಂಟಿಯಾಗಿ ಏನ್ ಮಾಡೋದಕ್ಕೂ ಆಗಲ್ಲ. ಗುಂಪಲ್ಲಿ ಪ್ರತಿಯೊಬ್ಬರಲ್ಲೂ ಧೈರ್ಯವಾಗಿ ಮಾತಾಡ್ಬೋದು, ಗತ್ತಾಗಿ ಮಾತಾಡ್ಬೋದು, ಎದುರಿಸ್ಬೋದು, ಎಚ್ಚರಿಸ್ಬೋದು, ಏನ್ ಬೇಕಾದ್ರೂ ಮಾಡ್ಬೋದು. ಆದ್ರೆ ಒಂಟಿತನವಾಗಿರ್ಬೇಕಾದ್ರೆ ಏನ್ ಮಾಡೋದಕ್ಕೂ ಆಗಲ್ಲ. ನಾವೆಲ್ಲ ಸೇರಿ ಹೋಗಿ ಮೋದಿ ಹತ್ರ ನಿಂತ್ಕೊಳ್ಳೋಣ ಅಂದ್ರೆ ಸರಿ ನಾನು ಬರ್ತೀನಿ ಅಂತ ಹೇಳ್ತಾರೆ. ಅದೇ ಒಂಟಿಯಾಗಿ ನೀನೊಬ್ಬನೇ ಹೋಗ್ಬಿಟ್ಟು ಮಾತಾಡೋದ್ರೆ ನಾನು ಹೆಂಗೋ ಹೋಗಕ್ಕಾಗುತ್ತೆ, ನಾನೊಬ್ಬನೇ ಹೋಗಕ್ಕಾಗುತ್ತಾ? ಆ ಥರ ಆಗಲ್ಲ. ಅವ್ರು ದೊಡ್ಡವರಲ್ವಾ, ಅವ್ರ ಹತ್ರ ಹೋಗ್ಬೇಕಂದ್ರೆ 4 ಜನ ಸೇರಿ ಹೋಗಿದ್ರೇನೆ ಬುದ್ಧಿ ಇರೋರು, ವಿವೇಕತನದಲ್ಲಿರೋರು, ಸರಿ ಇರೋರು, ಜೊತೆಯಲ್ಲಿರೋದು ಅಂದ್ರೆ ಹೋದ್ರೆ ಚೆನ್ನಾಗಿರೋದು. ಒಂಟಿಯಾಗಿ ಹೋದ್ರೆ ಹೆಂಗಿರುತ್ತೆ? ಬಲ ಸಿಗುತ್ತಾ? ಅಲ್ಲ, ಅವ್ರು ನಮ್ಗೆ ರೆಸ್ಪೆಕ್ಟ್ ಕೊಡ್ತಾರಾ? ಅವ್ರು ನಮ್ಗೆ ಕರ್ಕೊಳ್ತಾರ, ನೋಡ್ತಾರ, ಮಾತಾಡ್ತಾರ? ಇಲ್ಲ. ಅದೇ ನಾವೆಲ್ಲ 10 ಜನ ಹೋದ್ರೆ ಏನಕ್ಕೆ ಬಂದ್ರು ಇವರು, ಈ 10 ಜನ ಏನಕ್ಕೆ ಬಂದ್ರು, ಏನ್ ಮಾಡ್ತಾರೆ ಅಂತ ಎಲ್ಲಾರು ನೋಡ್ತಾ ಇರ್ತಾರೆ. ಮುಖ್ಯವಾಗಿರುವಂತ ವ್ಯಕ್ತಿ ಮುಖಾಂತರವಾಗಿನೇ ಅಲ್ಲಿ ಕಾರ್ಯ ನಡೀತಾ ಇರುತ್ತೆ. 10 ಜನ ಇರೋದಾದ್ರೆ ಆ 9 ಜನನ ಸೇರಿಸಿರುವಂತ ವ್ಯಕ್ತಿ ಮೇಲೆ ಗುರಿ ಇರುತ್ತೆ ಹೊರತು ಯಾವುದೇ ಕಾರಣಕ್ಕೂ 9 ಜನದ ಮೇಲೆ ಗುರಿ ಇರಲ್ಲ. ನಾನು ಇರ್ತೀನಿ, ನಾನು ಎಲ್ಲರ ಜೊತೆ ಇರ್ತೀನಿ, ಬಾ ನೀನ್ ಮುಂದೆ ಬಾ, ನೀನ್ ಮಾತಾಡು, ನಾನು ನಿನಗೆ ಬಲ ಕೊಡ್ತೀನಿ, ನಾನು ನಿನ್ ಜೊತೆಲಿ ಇರ್ತೀನಿ, ನಿನ್ ಜೊತೆ ನಾನು ಇರ್ತೀನಪ್ಪ, ನೀನ್ ಬೇಕಾದ್ರೆ ಏನಾದ್ರು ಮಾಡು, ಜೊತೆಲಿ ನಾನು ಇರ್ತೀನಿ. ಆದ್ರೆ ನೀನು ಒಂಟಿ ಹೋಗಿ ಮಾತಾಡ್ಕೊಂಬಾ ಅಂತಂದ್ರೆ ಭಯ ಪಡ್ತಾರೆ ಮನುಷ್ಯ. ಅದೇ ರೀತಿಯಲ್ಲಿ ಯೇಸು ಕ್ರಿಸ್ತನು ತನ್ನ ಜೊತೆಯಲ್ಲಿ ಇರ್ಬೇಕಾದ್ರೆ ಅವ್ರು ಯಾರು ಅಂತ ತಿಳ್ಕೊಳ್ಳೋದಕ್ಕೋಸ್ಕರ, ಪ್ರೀತಿ ಹೇಗಿದೆ ಅಂತ ತಿಳ್ಕೊಳ್ಳೋದಕ್ಕೋಸ್ಕರ, ಅವ್ರು ಯಾವ ರೀತಿಯಲ್ಲಿ ಐಕ್ಯತೆ ಇಟ್ಕೊಂಡಿದ್ದಾರೆ ಅಂತ ನೋಡೋದಕ್ಕೋಸ್ಕರ ವೈಯಕ್ತಿಕವಾಗಿ ಪ್ರತಿಯೊಬ್ಬರ ಹತ್ರ ಮಾತಾಡಿರ್ಬೋದು, ಜೊತೆಯಲ್ಲಿ ಕರ್ಕೊಂಡು ಹೋಗಿರ್ಬೋದು, ಕುಂಡ್ರಿಸಿ ಏನ್ ಬೇಕಾಗಿರುವಂತ ಮಾತುಗಳನ್ನ ಹಾಡಿರ್ಬೋದು. ಒಬ್ಬೊಬ್ಬರ ಹೃದಯನ ಅವರು ತಿಳ್ಕೊಂಡಿರ್ತಾರೆ. ಹಲ್ಲೆಲೂಯಾ. ಅವರ ಮನಸ್ಸುಗಳು ಏನು ಅಂತ ಅವ್ರು ವೈಯಕ್ತಿಕವಾಗಿ ಒಬ್ಬೊಬ್ಬರನ್ನ ತಿಳ್ಕೊಂಡಿರ್ತಾರೆ. ತಿಳ್ಕೊಂಡ ಆದ್ಮೇಲೆ ಅವರು ತುಂಬಾನೇ ಯೋಚನೆ ಮಾಡಿ ಇದ್ರಲ್ಲಿ ಒಂದು ವಾಕ್ಯ ಇದೆ ನೋಡೋಣ. 22ನೇ ವಾಕ್ಯ ಓದಿ. ನಿನ್ನ ಚಿಂತಾಭಾರವನ್ನು ಯೆಹೋವನ ಮೇಲೆ ಹಾಕು, ಆತನು ನಿನ್ನನ್ನು ಉದ್ಧಾರ ಮಾಡುವನು. ಹಲ್ಲೆಲೂಯಾ. ನಿನ್ನ ಚಿಂತಾಭಾರವನ್ನು ಯೆಹೋವನ ಮೇಲೆ ಹಾಕು. ಅದಕ್ಕೆ ಯೇಸು ಕ್ರಿಸ್ತನು ಏನ್ ಮಾಡಿದ್ರು ಅಂತಂದ್ರೆ, ಇವರೆಲ್ಲ ನನ್ನ ಮೇಲೆ ಭಾರ ಹಾಕ್ಬಿಟ್ಟಿದ್ದಾರೆ, ಇವರೆಲ್ಲ ನನ್ನನ್ನ ಜಾಸ್ತಿ ಹಿಂಬಾಲಿಸ್ತಾ ಇದ್ದಾರೆ, ನನ್ನ ನೋಡ್ತಾ ಇದ್ದಾರೆ, ಎಷ್ಟು ನನ್ನ ತಂದೆ ಭಾರನ ಹೊತ್ಕೊಂಡಿದ್ದಾರೆ, ಎಷ್ಟು ನನ್ನ ತಂದೆ ಚಿತ್ತನ ನೆರವೇರಿಸ್ತಾರೆ, ಎಷ್ಟು ನನ್ನ ತಂದೆಯನ್ನ ಪ್ರೀತಿ ಮಾಡ್ತಾರೆ, ಆತನ ಹೇಳಿರುವಂತ ಮಾತುಗಳನ್ನ ಯಾವ ರೀತಿಯಲ್ಲಿ ನಡೆಸ್ತಾರೆ ಅಂತ ಹೇಳಿ ಆ ಭಾರವನ್ನೆಲ್ಲ ಅವ್ರ ಕೈಯಲ್ಲಿ ಕೊಟ್ಟು ಇಬ್ಬಿಬ್ಬರನ್ನ ನೇಮಕ ಮಾಡ್ತಾರೆ. ಹಲ್ಲೆಲೂಯಾ. ಇಬ್ಬಿಬ್ಬರನ್ನ ನೇಮಕ ಮಾಡಿ ನಿಮಗೆ ಅಧಿಕಾರವನ್ನ ಕೊಟ್ಟಿದ್ದೀನಿ, ರೋಗಗಳನ್ನ ಸೌಖ್ಯ ಮಾಡೋದಕ್ಕೆ, ಸ್ವಸ್ಥ ಮಾಡೋದಕ್ಕೆ, ದೆವ್ವಗಳನ್ನ ಬಿಡಿಸೋದಕ್ಕೆ ನಿಮಗೆ ಸಕಲ ಅಧಿಕಾರವನ್ನ ಕೊಟ್ಟಿದ್ದೀನಿ. ಹೋಗಿ ನೀವೆಲ್ಲರೂ ಹೋಗಿ ಲೋಕದ ಕಟ್ಟೆಕಡೆವರೆಗೂ ಸುವಾರ್ತೆಯನ್ನ ಸಾರಿರಿ ಅಂತ ಹೇಳಿ ಅಧಿಕಾರ ಕೊಟ್ಟು ಅಭಿಷೇಕ ಮಾಡಿ ಕಳಿಸಿದ್ರು. ಹಲ್ಲೆಲೂಯಾ. ಇಬ್ಬಿಬ್ಬಿಬ್ಬಿಬ್ರು ಇರೋದ್ರು ಎಲ್ಲ ಕಡೆ, ಇಬ್ಬಿಬ್ರು ಧೈರ್ಯ, ಒಬ್ರಿಗಿಂತ ಒಬ್ರು ಬಲ, ಒಬ್ರಿಗಿಂತ ಒಬ್ರು ಬಲ ಅನ್ನೋ ರೀತಿಯಲ್ಲಿ ಹೋದ್ರು. ಎಲ್ಲ ಭಾರವನ್ನ ಅವ್ರ ಮೇಲೆ ಕೊಟ್ರು. ಮಾಡಿ, ಇವ್ ನಾನ್ ಮಾಡ್ತಾ ಇದ್ನಲ್ಲ, ನೀನ್ ಮಾಡಿ, ನಾನ್ ಮಾಡಿದ್ದೀನಲ್ಲ, ನಿನಗ್ ಮಾರ್ಗ ತೋರಿಸಿದ್ದೀನಲ್ಲ, ಏನ್ ಮಾಡ್ಬೇಕು, ಯಾರ ಹತ್ರ ಯಾವ ರೀತಿಯಲ್ಲಿ ಮಾತಾಡ್ಬೇಕು, ಏನ್ ನಡೀಬೇಕು, ಶುಭವಾರ್ತೆನ ಯಾವ ರೀತಿಯಲ್ಲಿ ಸಾರ್ಬೇಕು ಅಂತ ನಿನಗೆ ಗೊತ್ತು ಅಲ್ಲ, ಮುಂದೆ ಹೋಗು, ನಿನ್ನ ಮುಖಾಂತರವಾಗಿ ಕಾರ್ಯ ಆಗ್ಬೇಕು. ನಾಳೆ ದಿನ ನಾನಿಲ್ಲ ಅಂದ್ರೆ ಇಲ್ಲಿ ನೀನು ನಡೆಸ್ಬೇಕಾಗುತ್ತೆ, ಈ ಅಧಿಕಾರದಿಂದ ಮುಂದೆ ಹೋಗ್ಬೇಕಾಗುತ್ತೆ. ಅದಕ್ಕೆ ನಾನು ನಿನಗೆ ಕಲಿಸ್ಕೊಡ್ತಾ ಇದ್ದೀನಿ. ಅದಕ್ಕೆ ನೀನು ಕಲ್ತ್ಕೊಂಡು ಮುಂದೆ ಹೆಜ್ಜೆ ಇಡು. ನೀನು ಯಾವ ರೀತಿಯಲ್ಲಿ ನನ್ನನ್ನ ಹಿಂಬಾಲಿಸಿದೀಯಾ ಅಂತ ಗೊತ್ತಾಗುತ್ತೆ, ಯಾವ ರೀತಿಯಲ್ಲಿ ನನ್ನನ್ನ ಪ್ರೀತಿ ಮಾಡದೆ ಅಂತ ಗೊತ್ತಾಗುತ್ತೆ, ಯಾವುದಕ್ಕೋಸ್ಕರ ನನ್ನ ಜೊತೆಲಿ ಬರ್ತಾ ಇದೀಯಾ ಅಂತನೂ ಗೊತ್ತಾಗುತ್ತೆ. ಯಾಕಂದ್ರೆ ನಿನ್ನಲ್ಲಿ ಎಷ್ಟು ಪ್ರೀತಿ ಇದೆ. ಹಲ್ಲೆಲೂಯಾ. ನಿನ್ನಲ್ಲಿ ಎಷ್ಟು ಪ್ರೀತಿ ಇದೆ ಅನ್ನೋದನ್ನ ನೋಡ್ಬೇಕಲ್ವಾ? ಅದಕ್ಕೋಸ್ಕರನೇ
ಇಬ್ಬಿಬ್ರು ಹೋಗು, ನಾನು ಮಾಡಿರುವಂತ ಕಾರ್ಯವನ್ನೇ ನೀನು ಮಾಡು. ಅಲ್ಲೇಲೂಯಾ. ನಾನು ಮಾಡಿರೋ ಕಾರ್ಯನ ನೀನು ಮಾಡು. ಅಲ್ಲಿಗೆ ಏನಾಗುತ್ತೆ, ಅದ್ಭುತ ನಡೆಯುತ್ತಾ ಇಲ್ವಾ ನೋಡೋಣ ಅನ್ನೋದು ಯೇಸು ಕ್ರಿಸ್ತನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದ ಕಾರಣ ಇಬ್ಬರನ್ನ ಕಳಿಸಿದ್ರು. ಅವ್ರು ಹೋಗಿ ಪ್ರಾರ್ಥನೆ ಮಾಡಿ ಒಬ್ಬೊಬ್ಬರಿಗೆ ಬಿಡುಗಡೆ ಮಾಡ್ಕೊಂಡು ಬರ್ಬೇಕಾದ್ರೆ ದೆವ್ವನ ಬಿಡಿಸೋದಕ್ಕಾಗ್ಲಿಲ್ಲ. ದೆವ್ವನ ಬಿಡಿಸಕ್ಕಾಗ್ಲಿಲ್ಲ. ತನಗ್ ತಾನೇ ತಲೆನೋವಿಗೋಸ್ಕರ ಪ್ರಾರ್ಥನೆ ಮಾಡ್ಕೊಳೋದಾದ್ರೆ ಅದು ಬಿಡುಗಡೆ ಆಗುತ್ತೆ. ಮತ್ತೊಬ್ಬರಿಗೋಸ್ಕರ ಪ್ರಾರ್ಥನೆ ಮಾಡಿದ್ರೂ ಬಿಡುಗಡೆ ಆಗುತ್ತೆ. ತನ್ನ ಕುಟುಂಬಕ್ಕೋಸ್ಕರ ತಾವು ಪ್ರಾರ್ಥನೆ ಮಾಡ್ಕೊಳ್ಳೋದಾದ್ರೂ ಬಿಡುಗಡೆ ಆಗುತ್ತೆ. ಕೆಲವೊಂದು ಬಿಡುಗಡೆ ಆಗ್ಬೇಕು ಅಂತಂದ್ರೆ ಅಧಿಕಾರ ಇಲ್ಲ ಅಂದ್ರೆ ನಡೆಯಲ್ಲ. ಪರಿಶುದ್ಧಾತ್ಮನ ಶಕ್ತಿ ಇಲ್ಲ ಅಂತಂದ್ರೆ ನಡೆಯಕ್ಕಾಗಲ್ಲ. ದೇವರ ಚಿತ್ತ ಇಲ್ಲ ಅಂದ್ರೆ ಕಾರ್ಯಗಳದು ನಡೆಯಲ್ಲ. ಆತನ ಆಯ್ಕೆ ಮಾಡಿಕೊಂಡು ನಿನ್ನನ್ನು ನಡೆಸುವಾಗ ಬರಿದಾಗಿ ನಿನ್ನನ್ನು ಕಳಿಸಲ್ಲ ಹೊರತು ಆತನ ಅಭಿಷೇಕವನ್ನ ತುಂಬಿಸೇ ನಡೆಸೋದು. ಆ ಅಭಿಷೇಕ ಕೊರತೆ ಆಯ್ತು ಅಂತಂದ್ರೆ ನಿನ್ನಲ್ಲಿ ಕಾರ್ಯ ನಡೆಯಲ್ಲ. ಶಿಷ್ಯರು ಜ್ಞಾನದಿಂದ ಯೇಸು ಕ್ರಿಸ್ತನನ್ನ ಹೆಚ್ಚಾಗಿ ಅರ್ಥ ಮಾಡ್ಕೊಂಡಿದ್ರು. ಶಿಷ್ಯರು ಹೆಚ್ಚಾಗಿ ಜ್ಞಾನದಿಂದ ತುಂಬಿ ಅವರು ಹೇಳುವಂತ ಮಾತುಗಳನ್ನ ಅರ್ಥ ಮಾಡ್ಕೊಳ್ತಾ ಇದ್ರು. ಅವ್ರು ಮಾಡುವಂತ ಕಾರ್ಯಗಳನ್ನ ಗ್ರಹಿಸ್ತಾ ಇದ್ರು. ಅವ್ರು ಹೇಳುವಂತ ಮಾತುಗಳನ್ನ ತಿಳ್ಕೊಳ್ತಾ ಇದ್ರು. ಆದರೆ ಯೇಸು ಕ್ರಿಸ್ತನ ಒಳಗಡೆ ಇರುವಂತ ಮಹಿಮೆಯನ್ನ ಅವರು ಸರಿಯಾದ ರೀತಿಯಲ್ಲಿ ಗ್ರಹಿಸಿಕೊಳ್ಳಿಲ್ಲ. ಯೇಸು ಕ್ರಿಸ್ತನ ಒಳಗಡೆ ಇರುವಂತ ಶಕ್ತಿಯನ್ನ ಅವ್ರು ತಿಳ್ಕೊಳ್ಳಿಲ್ವಾ. ಮೇಲೆ ಮಾಡುವಂತ ಒಂದು ಕಾರ್ಯಗಳನ್ನ ಮಾತ್ರ ಗ್ರಹಿಸ್ತಾ ಇದ್ರು. ತುಂಬಾ 5 ರೊಟ್ಟಿ 2 ಮೀನು ದಾಯಿದ 5,000 ಜನರಿಗೆ ಹಚ್ಚಬೇಕಾದ್ರೆ ವಾವ್ ಎಂತ ಶಕ್ತಿ ಇದೆಯಪ್ಪ ಇವ್ರಿಗೆ. ಬರೀ 5 ರೊಟ್ಟಿ 2 ಮೀನಿಂದನೇ 5,000 ಜನ ಕೊಟ್ಬಿಟ್ರಲ್ಲೋ, ಎಂತ ಇದಿರ್ಬೇಕಪ್ಪ, ಎಂತ ಇದೆ ಮಹಿಮೆ ಇರ್ಬೋದು, ಏನಾಗಿರ್ಬೋದು ಈ ಮನುಷ್ಯ ಅನ್ನೋ ರೀತಿಯಲ್ಲಿ ಜ್ಞಾನದಿಂದ ಚಿಂತೆ ಮಾಡ್ತಾ ಇದ್ರೆ ಹೊರತು ಆತನೊಳಗಡೆ ಇರುವಂತ ಶಕ್ತಿ ಮಹಿಮೆ ಏನು ಅಂತ ಅರ್ಥ ಮಾಡ್ಕೊಂಡಿಲ್ಲ. ಇವರು 5 ರೊಟ್ಟಿ 2 ಮೀನನ್ನ 5,000 ಜನರಿಗೆ ಹಂಚಿರೋದಾದ್ರೆ ನಾಳೆ ನಾವು ಸಹ ಮಾಡಬಹುದು. ಈತನನ್ನ ಸರಿಯಾಗಿ ನಾನು ಹಿಂಬಾಲಿಸಬೇಕು, ಈತನನ್ನ ಸರಿಯಾದ ರೀತಿಯಲ್ಲಿ ಅನುಸರಿಸಬೇಕು, ಈತನೊಟ್ಟಿಗೆ ಒಳ್ಳೆ ರೀತಿಯಲ್ಲಿ ಐಕ್ಯತೆಯನ್ನ ಹೊಂದಿಕೊಳ್ಳಬೇಕು, ಪ್ರೀತಿಯನ್ನ ಹೊಂದಿಕೊಳ್ಳಬೇಕು ಅನ್ನೋದು ಯಾರಿಗೂ ಅರಿವು ಉಂಟಾಗಲಿಲ್ಲ. ತನಗೆ ತಾನೇ ನಡ್ಕೊಂಡು ಹೋಗ್ತಾ ಇದ್ರು. ನಿನ್ನ ಚಿಂತಾಭಾರವನ್ನು ಯೆಹೋವನ ಮೇಲೆ ಹಾಕು ಅಂತಂದೇನೋ ಅವ್ರು ಹಾಕ್ಲಿಲ್ಲ. ನಿಂದು ಏನಾಯ್ತು ಎಲ್ಲ ಬಿಟ್ಬಿಡಪ್ಪ, ನನ್ನ ಮೇಲೆ ನೀನ್ ಭಾರ ಹಾಕ್ಬಿಟ್ಟು ನನ್ ಮುಂದೆ ನೀನ್ ನಡಿ, ನಾನು ನಿನ್ನನ್ನು ಆಶೀರ್ವದಿಸ್ತೀನಿ, ನಾನು ನಿನ್ನ ನಡೆಸ್ತೀನಿ. ನಿನ್ಗೆ ಏನೇ ಕಷ್ಟ ಇದೆ, ನಿನ್ಗೆ ಏನೇ ನೋವಿರೋದಾದ್ರೂ ಚಿಂತೆ ಮಾಡಕ್ ಹೋಗ್ಬೇಡ, ನನ್ನ ಜೊತೆ ನೀನ್ ಬಾ, ನಾನು 7 ದಿನ ನೀನ್ ಮಾಡಿ ಸಾಕು, ಅವಾಗ ನೋಡು ಅದ್ಭುತ ನಡೆದಿಲ್ಲ ಅಂದ್ರೆ ಯಾರು ಕಿವಿಗೆ ಹಾಕೊಳ್ಳಿಲ್ಲ. ಆದ್ರೆ ಅವ್ರು ಅದ್ಭುತ ಮಾಡ್ತಾ ಇರ್ಬೇಕಾದ್ರೆ ಆಶ್ಚರ್ಯವಾಗಿ ಕಣ್ಗಳನ್ನ ಬಿಟ್ಟು ನೋಡ್ತಾ ಇದ್ರು, ಬಾಯಿನ ಬಿಟ್ಟು ನೋಡ್ತಾ ಇದ್ರು. ಆದ್ರೆ ಹೊಂದ್ಕೊಳ್ಳೋದಿಕ್ಕೆ ಯಾರು ಪ್ರಯಾಸ ಪಟ್ಟಿಲ್ಲ. ಯೇಸು ಕ್ರಿಸ್ತನ ಜೊತೆಯಾಗಿ ಇರ್ಬೇಕಾದ್ರೆ ಯಾರು ಆತನ ಶಕ್ತಿಯನ್ನ ಹೊಂದ್ಕೊಳ್ಬೇಕು, ಅವರ ಜ್ಞಾನವನ್ನ ಹೊಂದ್ಕೊಳ್ಬೇಕು. ನನ್ನ ಜ್ಞಾನದಿಂದ ಯಾವುದು ಆಗಲ್ಲ, ಅವರ ಜ್ಞಾನವನ್ನ ಹೊಂದ್ಕೊಳ್ಳೋದಾದ್ರೆ ಮಾತ್ರನೇ ಕಾರ್ಯ ಆಗುತ್ತೆ ಅನ್ನೋದು ತಿಳ್ಕೊಳ್ಳಿಲ್ಲ ಶಿಷ್ಯರು. ಸ್ವಂತ ಬುದ್ಧಿಯಿಂದ, ಸ್ವಂತ ಆಲೋಚನೆಯಿಂದ, ಸ್ವಂತ ಕ್ರಿಯೆಗಳಿಂದ ಅವ್ರು ಏನ್ ಮಾಡ್ತಾ ಇದ್ರು, ಮುಂದೆ ಹೋಗ್ತಾ ಇದ್ರು. ಯಾಕಂದ್ರೆ ಹೊಟ್ಟೆಗೆ ಕೊರತೆ ಇಲ್ಲ, ಬಟ್ಟೆಗೆ ಏನ್ ಕೊರತೆ ಇಲ್ಲ, ನಿದ್ದೆ ಮಾಡೋದಕ್ಕೆ ಏನ್ ಕೊರತೆ ಇಲ್ಲ, ಎಲ್ಲ ಟೈಮ್ ಸಿಗ್ತಾ ಇದೆ ಯೇಸು ಕ್ರಿಸ್ತನ ಜೊತೆಯಲ್ಲಿ ಇರೋದ್ರಿಂದ. ಯೇಸು ಕ್ರಿಸ್ತನ ಜೊತೆಯಲ್ಲಿ ಇರೋದ್ರಿಂದ ಯಾವುದು ತೊಂದರೆಗಳಿಲ್ಲ. ಯಾರು ಅವ್ರನ್ನ ಬೈತಾ ಇಲ್ಲ, ಯಾರು ಅವ್ರನ್ನ ಹೊಡಿತಾ ಇಲ್ಲ, ಯಾರು ಗದರಿಸ್ತಾ ಇಲ್ಲ, ಯಾರು ಬಂದು ಪ್ರಶ್ನೆ ಕೇಳ್ತಾ ಇಲ್ಲ, ಏನು ಮಾಡ್ತಾ ಇಲ್ಲ. ಪ್ರತಿಯೊಂದು ಅನುಕೂಲಕ್ಕೆ ತಕ್ಕ ರೀತಿಯಲ್ಲಿ ಎಲ್ಲ ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಶಿಷ್ಯರಲ್ಲಿ ಯಾವುದು ಒಂದು ಭಾರ ಅನ್ನೋದು ಇರ್ಲಿಲ್ಲ, ದಾಹ ಅನ್ನೋದು ಇರ್ಲಿಲ್ಲ. ನಾನೇನಾದ್ರೂ ಮಾಡ್ಬೇಕು, ನಾನೇನಾದ್ರೂ ಹೇಳ್ಬೇಕು, ನನ್ನ ಗುರಿಗೆ ತಕ್ಕ ರೀತಿಯಲ್ಲಿ ಶಿಷ್ಯನಾಗಿ ನಿಂತ್ಕೊಳ್ಬೇಕು, ಶಿಷ್ಯನಾಗಿ ನಿಂತ್ಕೊಳ್ಬೇಕು ಅನ್ನುವಂತ ಅರಿವು ಯಾರಿಗೂ ಬರಲಿಲ್ಲ.